ಒಳ್ಳೋರು ಸಹ ಹಿಂದೇಟಾಕ್ತಾರೆ. ಅಯ್ಯೋ ಯಾಗ್ರಿ ದಿನೇಶ್, ಅಡಿಕೆಯನ್ನು ಮಳೆಯಲ್ಲಿ ನೆನೆಯಲ್ಲಿ ಬಿಟ್ಟು ತಲೆ ಮೇಲೆ ಕೈ ಹೊತ್ತು ಕೂತಿದ್ದೀರಿ. ಬನ್ನಿ ಬನ್ನಿ, ತಾಡುಪಾಲು ಮುಚ್ಚಿ, ಇಲ್ಲವಾದರೆ ಅಡಕೆ ಕೆಟ್ಟು ಹೋಗ್ತದೆ. ಮೊದಲು ಈ ಕೊಡೆ ತೆಗೆದುಕೊಳ್ಳಿ, ಇಲ್ಲವಾದರೆ ಇಂತಹ ವಾತಾವರಣದಲ್ಲಿ ಆರೋಗ್ಯ ಕೆಟ್ಟೋಗ್ತದೆ. ಏನು ಮಾಡೋದು ಬಾಬಣ್ಣ, ಹೀಗ್ ಮಳೆ ಹಿಡ್ಕೊಂಡ್ರೆ ಅಡಿಕೆಯನ್ನು ಒಣಗಿಸೋದು ಹೇಗೆ? ವಿಪರೀತ ನಷ್ಟ. ಒಮ್ಮೊಮ್ಮೆ ಯೋಚಿಸ್ತೇನೆ, ಈ ಅಡಿಕೆಯೂ ಬೇಡ, ಖೇನಿಯೂ ಬೇಡ, ಈ ಪರದಾಟೋ ಬೇಡ, ಜೀವನವೇ ಸಾಕಪ್ಪ ಎನ್ಸ್ಬಿಡ್ತೆ. ಅಯ್ಯೋ, ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹೇಗೆ ದಿನೇಶ್? ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತದೆ. ಬನ್ನಿ ಬನ್ನಿ, ಮಳೆಯಲ್ಲಿ ನೆನೆದದ್ದು ಸಾಕು. ಒಳಗೆ ಬಂದು ಬಟ್ಟೆ ಬದಲಿಸ್ಕೊಳ್ಳಿ. ಈ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಹೇಳುತ್ತೇನೆ. ದಿನೇಶ್, ತಂತ್ರಜ್ಞಾನ ದಿನೇ ದಿನೇ ಬದಲಾವಣೆ ಆಗ್ತಾ ಇದೆ. ನಾವು ಅದನ್ನು ಒಪ್ಪಿಕೊಳ್ಳಬೇಕು ಅಷ್ಟೇ. ನಾನು ಸಹ ನಿಮ್ಮ ಹಾಗೆ ಬೇಸತ್ತು ಈ ಅಡಿಕೆಯ ಸಂಸ್ಕರಣೆ ಮಾಡುವುದೇ ಬೇಡ, ಯಾರಿಗಾದರೂ ಕೆಜಿ ಲೆಕ್ಕಕ್ಕೆ ಕೊಟ್ಟು ಬಿಡೋಣ ಮತ್ತು ಈಗ ಮಾಡುತ್ತಿರುವ ಖೇನಿಯನ್ನು ಬಿಟ್ಟುಬಿಡೋಣ ಎಂದುಕೊಂಡಿದ್ದೆ. ಬಾಬಣ್ಣ, ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಸಹ ನಿಮ್ಮ ರೀತಿಯಲ್ಲಿ ಯೋಚಿಸುತ್ತಿದ್ದೇನೆ. ದಿನೇಶ್, ಇದಕ್ಕೆಲ್ಲ ಸುಲಭ ಪರಿಹಾರವಿದೆ. ನಾನು 4 ವರ್ಷಗಳಿಂದ ರೈತರಿಗೆಂದೇ ಹುಟ್ಟಿರುವ ನೆಕ್ಸ್ಟ್ ಜನ್ ಸಂಸ್ಥೆಯ ಅರೆಕ ಬಾಯ್ಲರ್ ಕಮ್ ಡ್ರೈಯರ್ ಯಂತ್ರವನ್ನು ಬಳಸುತ್ತಿದ್ದೇನೆ. ಬಹಳ ಪ್ರಯೋಜನಕಾರಿಯಾಗಿದೆ. ಹೌದಾ ಬಾಬಣ್ಣ, ಈ ಯಂತ್ರದ ವಿಶೇಷತೆ ಏನು? ದಯವಿಟ್ಟು ಹೆಚ್ಚಿನ ಮಾಹಿತಿ ಕೊಡಿ. ದಿನೇಶ್, ಈ ಯಂತ್ರಕ್ಕೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಬಳಸುವಂತೆ ನೀರನ್ನು ಹಾಕುವ ಅವಶ್ಯಕತೆ ಇಲ್ಲ, ಹಾಗೂ ಬಣ್ಣವನ್ನು ಹಾಕುವ ಅವಶ್ಯಕತೆಯೂ ಇಲ್ಲ. ಅಯ್ಯೋ ಬಾಬಣ್ಣ, ನೀರು ಬಣ್ಣ ಹಾಕದೆ ಅಡಕೆಯನ್ನು ಬೇಯಿಸಲು ಸಾಧ್ಯವೇ? ಯಾರೋ ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ಇದೆಲ್ಲ ಆಗದ ಮಾತು, ಸುಮ್ಮನೆ ಸಮಯ ವ್ಯರ್ಥ. ದಿನೇಶ್, ನಾನು ಈ ಯಂತ್ರವನ್ನು 4 ವರ್ಷಗಳಿಂದ ಬಳಸುತ್ತಿದ್ದೇನೆ. ಬಹಳ ಉತ್ತಮವಾಗಿದೆ. ಬಾಬಣ್ಣ, ನೀವು ಹೇಳಿದ ಮೇಲೆ ಖಂಡಿತ ಸತ್ಯವಿರುತ್ತದೆ. ದಯವಿಟ್ಟು ಹೆಚ್ಚಿನ ಮಾಹಿತಿ ನೀಡಿ. ದಿನೇಶ್, ಸುಲಿದ ಅಡಿಕೆಯ ದುಂಡುಗಳನ್ನು ಈ ಯಂತ್ರಕ್ಕೆ ಹಾಕಬೇಕು ಮತ್ತು ನೀರು ಅಥವಾ ಚಗರು ಅಥವಾ ಹಾಲನ್ನು ಹಾಕಬಾರದು. ನಂತರ ಯಂತ್ರದಲ್ಲಿ ಸುಮಾರು 3 ರಿಂದ 4 ಗಂಟೆ ಬಿಡಬೇಕು. ಬಾಬಣ್ಣ, ಬಹಳ ಆಸಕ್ತಿಕರವಾಗಿದೆ, ಮುಂದುವರೆಸಿ. ದಿನೇಶ್, ನನಗೂ ಹಾಗೆಯೇ ಅನಿಸಿತು. 3-4 ಗಂಟೆಗಳ ನಂತರ ಅಡಿಕೆಯನ್ನು ಹೊರ ತೆಗೆದಾಗ ಅಡಿಕೆಯು ಸಂಪೂರ್ಣ ಬೆಂದು 50 ರಿಂದ 60% ತೇವಾಂಶವನ್ನು ಕಳೆದುಕೊಂಡಿರುತ್ತದೆ. ಬಾಬಣ್ಣ, 50 ರಿಂದ 60% ತೇವಾಂಶ ಕಳೆದುಕೊಂಡಿರುತ್ತದೆ ಎಂದರೆ ಒಣಗಿದೆ ಎಂದರ್ಥವಲ್ಲವೇ? ಹೌದು ದಿನೇಶ್, ನೀವು ಹೇಳಿದ್ದು ಸರಿಯಾಗಿದೆ. ಈ ರೀತಿ ಪರಿಷ್ಕರಣೆಯಾದ ಅಡಿಕೆಯು ಮಳೆ ಹಿಡಿದ ಸಂದರ್ಭದಲ್ಲಿ ಅಥವಾ ಮೋಡ ಮುಚ್ಚಿದ ವಾತಾವರಣದಲ್ಲಿ ಫಂಗಸ್ ಆಗುವುದಿಲ್ಲ. ಅದರ ಅರ್ಥ ಅಡಕೆ ಕೆಡಲು ಸಾಧ್ಯವಿಲ್ಲ. ಇದು ಬಹಳ ವಿಶೇಷವಾಗಿದೆ ಬಾಬಣ್ಣ. ಆದರೆ ಈ ರೀತಿ ಪ್ರೋಸೆಸ್ ಮಾಡಿದ ಅಡಿಕೆಯು ತೂಕ ಕಳೆದುಕೊಳ್ಳುವುದಿಲ್ಲವೇ? ಇದನ್ನು ಪರೀಕ್ಷೆ ಮಾಡಿದ್ದೀರಾ? ಹೌದು ದಿನೇಶ್, ಇದರ ಬಗ್ಗೆ ನೆಕ್ಸ್ಟ್ ಜೆನ್ ಸಂಸ್ಥೆಯವರು ಹಲವಾರು ವರ್ಷಗಳ ಬಳಿಕ ಸಂಶೋಧನೆ ಮಾಡಿ ವಿವರಗಳನ್ನು ನೀಡಿದ್ದಾರೆ. ನಾನು ಸಹ 4 ವರ್ಷಗಳಿಂದ ಗಮನಿಸಿದ್ದೇನೆ ಮತ್ತು ಒಪ್ಪಿಕೊಂಡಿದ್ದೇನೆ. ನಿಮ್ಮ ಪ್ರಕಾರ ಎಷ್ಟು ತೂಕ ಹೆಚ್ಚು ಬರಬಹುದು ಬಾಬಣ್ಣ? ದಿನೇಶ್, ನಾನು ಗಮನಿಸಿರುವ ಪ್ರಕಾರ 1 ಕ್ವಿಂಟಲ್ ಸುಲಿದ ಅಡಿಕೆಗೆ 3 ರಿಂದ 4 ಕೆಜಿ ತೂಕ ಹೆಚ್ಚು ಬರುತ್ತದೆ. ಚಿತ್ರದುರ್ಗ, ತುಮಕೂರು ಭಾಗದ ತೋಟಗಳು ಸುಮಾರು 5 ರಿಂದ 8 ಕೆಜಿ ಹೆಚ್ಚು ತೂಕ ಬಂದಿದೆ. ದಾವಣಗೆರೆ, ಶಿವಮೊಗ್ಗ ಭಾಗದಲ್ಲಿ 3 ರಿಂದ 5 ಕೆಜಿ, ಮಲೆನಾಡು ಭಾಗದಲ್ಲಿ 3-4 ಕೆಜಿ ಎಂದು ಆ ಭಾಗದ ರೈತರು ಕೂಡ ಹೇಳುತ್ತಾರೆ. ಇದು ಬಹಳ ಆಸಕ್ತಿದಾಯಕವಾಗಿದೆ ಬಾಬಣ್ಣ. ಇದು ರೈತರಿಗೆ ಮತ್ತು ಕೇಣಿ ಮಾಡುವವರಿಗೆ ಬಹಳ ಲಾಭವನ್ನು ಮಾಡಿಕೊಡಬಹುದು. ಹೆಚ್ಚಿನ ತೂಕ ಬರಲು ಹೇಗೆ ಸಾಧ್ಯ? ದಯವಿಟ್ಟು ಮಾಹಿತಿ. ಸಾಂಪ್ರದಾಯಿಕವಾಗಿ ಬೇಯಿಸುವ ಹಂಡಿಯಲ್ಲಿ ಹಾಪಿ ಅಡಿಕೆ ಅಥವಾ ಎಳೆ ಅಡಿಕೆ ಕುದಿಯುವ ನೀರಿನಲ್ಲಿ ಕರಗಿ ಹೋಗುತ್ತವೆ. ಆದರೆ ಈ ಯಂತ್ರದಲ್ಲಿ ಈ ಆಪಿ ಅಥವಾ ಎಳೆ ಅಡಿಕೆಯೂ ಸಿಗುತ್ತದೆ. ಇದರಿಂದ ತೂಕ ಹೆಚ್ಚು ಬರುತ್ತದೆ. ಇದು ಖಂಡಿತ ನಿಜ. ಹಂಡಿಯಲ್ಲಿ ಬೈಯುವಾಗ ಎಲೆ ಅಡಿಕೆ ಅಥವಾ ಹಾಪಿ ಅಡಿಕೆ ಕರಗಿ ತಲಭಾಗದಲ್ಲಿ ಕೂತಿರ್ತದೆ. ಇದರಿಂದ ನಮಗೆ ನಷ್ಟವಾಗುತ್ತದೆ.
ಅಷ್ಟೇ ಅಲ್ಲ ದಿನೇಶ್, ತಾಂತ್ರಿಕವಾಗಿ ಹೇಳುವುದಾದರೆ ಹಂಡೆಯಲ್ಲಿ ಬೇಯಿಸುವಾಗ ನಾವು ಬೆಂಕಿಯನ್ನು ನಿರ್ದಿಷ್ಟ ಸಮಯದವರೆಗೆ ಒಂದೇ ಸಮನಾಗಿ ನೀಡಲು ಸಾಧ್ಯವಿರುವುದಿಲ್ಲ. ಅಡಕೆ ಹದವಾಗಿ ಬೆಂದಾಗ ಮಾತ್ರ ತೂಕ ಚೆನ್ನಾಗಿ ಬರುತ್ತದೆ. ಕಡಿಮೆ ಬೇಯಿಸಿದರೂ ಅಥವಾ ಹೆಚ್ಚು ಬೇಯಿಸಿದರೂ ಸಹ ಅಡಿಕೆ ತನ್ನ ತೂಕವನ್ನು ಕಳೆದುಕೊಳ್ಳುತ್ತದೆ. ಹೌದು ಹೌದು ಬಾಬಣ್ಣ, ನಾನು ಇದನ್ನು ಗಮನಿಸಿದ್ದೇನೆ ಮತ್ತು ನನ್ನ ಅನುಭವಕ್ಕೆ ಬಂದಿದೆ. ಆದರೆ ನೆಕ್ಸ್ಟ್ ಜೆನ್ ಸಂಸ್ಥೆ ಸಂಶೋಧಿಸಿ ಅಭಿವೃದ್ಧಿಪಡಿಸಿರುವ ಈ ಯಂತ್ರದಲ್ಲಿ ಅಡಿಕೆಯು ಒಂದೇ ಪ್ರಮಾಣದ ಶಾಖದಲ್ಲಿ ನಿರ್ದಿಷ್ಟ ಸಮಯದವರೆಗೆ ಬೇಯುವುದರಿಂದ ಅಡಕೆ ಹದವಾಗಿ ಬೇಯುತ್ತದೆ. ಅಡಕೆ ಹೆಚ್ಚು ತೂಕ ಬರಲು ಇದು ಒಂದು ಕಾರಣ. ನೀವು ಹೇಳುತ್ತಿರುವುದು ನಿಜ ಅನಿಸುತ್ತಿದೆ ಬಾಬಣ್ಣ. ಈ ಯಂತ್ರದಿಂದ ತೆಗೆದ ನಂತರ ಎಷ್ಟು ದಿನ ಬಿಸಿಲಿನಲ್ಲಿ ಒಣಗಿಸಬೇಕು ಬಾಬಣ್ಣ? ಚೆನ್ನಾಗಿ ಬಿಸಿಲಿದ್ದರೆ 3 ದಿನ ಸಾಕು ದಿನೇಶ್. ಬಾಬಣ್ಣ, ಇದರಿಂದ ಪರಿಷ್ಕರಿಸಿದ ಅಡಿಕೆಯನ್ನು ಎಷ್ಟು ವರ್ಷ ಇಡಬಹುದು? ನೋಡಿ ದಿನೇಶ್, ನೀರಿನಲ್ಲಿ ಬೇಯಿಸಿದ ಅಡಿಕೆಗೂ ಈ ಯಂತ್ರದಲ್ಲಿ ಬೇಯಿಸಿದ ಅಡಿಕೆಗೂ ಯಾವುದೇ ವ್ಯತ್ಯಾಸವಿಲ್ಲ. 2 ರಿಂದ 3 ವರ್ಷ ಅಥವಾ ಹೆಚ್ಚು ಇದ್ದರೂ ಅಡಕೆ ತನ್ನ ಗುಣಮಟ್ಟವನ್ನ ಕಳೆದುಕೊಳ್ಳುವುದಿಲ್ಲ. ಬಾಬಣ್ಣ, ಈ ರೀತಿಯಾಗಿ ಬೇಯಿಸಿದ ಅಡಕೆಗೆ ಬಣ್ಣ ಹೇಗೆ ಬರುತ್ತದೆ? ಅಡಿಕೆಯಲ್ಲಿ 50%ಕ್ಕೂ ಹೆಚ್ಚು ನೀರಿನ ಅಂಶವಿರುತ್ತದೆ ಮತ್ತು ಅಡಿಕೆಯಲ್ಲಿ ನೈಸರ್ಗಿಕವಾದ ಬಣ್ಣವಿರುತ್ತದೆ. ಈ ಅಂಶಗಳಿಂದ ಅಡಿಕೆಯು ಬೇಯುತ್ತದೆ ಮತ್ತು ನೈಸರ್ಗಿಕ ಬಣ್ಣವನ್ನು ಪಡೆಯುತ್ತದೆ. ಹೌದು ಬಾಬಣ್ಣ, ಅನೇಕ ರೈತರು ಅಡಿಕೆಗೆ ಬಣ್ಣ ಕಟ್ಟುವ ಸಲುವಾಗಿ ಮರದ ತಪ್ಪೆಗಳನ್ನು, ರಾಸಾಯನಿಕಗಳನ್ನು ಬಳಸುತ್ತಾರೆ. ಇದರಿಂದ ನಾವು ಬೆಳೆಯುವ ಅಡಿಕೆಯ ಮಾನವನ್ನು ನಾವೇ ತೆಗೆಯುತ್ತಿದ್ದೇವೆ. ಇದು ಖಂಡಿತ ನಿಜ ದಿನೇಶ್. ಕೆಲವರು ಲಾಭ ಗಳಿಸುವ ಉದ್ದೇಶದಿಂದ ಅಡಿಕೆಗೆ ಕಾಚು ಮತ್ತು ಇನ್ನಿತರ ರಾಸಾಯನಿಕ ವಸ್ತುಗಳನ್ನು ಸೇರಿಸುವುದರ ಮೂಲಕ ಅಡಿಕೆಯ ಮೌಲ್ಯವನ್ನು ಹಾಳು ಮಾಡುತ್ತಿದ್ದಾರೆ. ನಮ್ಮ ಕಾಲಿನ ಮೇಲೆ ನಾವೇ ಕಲ್ಲು ಹಾಕಿಕೊಳ್ಳುತ್ತಿದ್ದೇವೆ. ನಿಜ ಬಾಬಣ್ಣ, ನೀವು ಹೇಳಿದ್ದು ಅಕ್ಷರಶಃ ನಿಜ. ನೋಡಿ ನೆಕ್ಸ್ಟ್ ಜನ್ ಲೈಫ್ ಸಂಸ್ಥೆಯ ಈ ಯಂತ್ರದಿಂದ ಕಾರ್ಮಿಕರ ಸಮಸ್ಯೆ, ಕಟ್ಟಿಗೆಯ ಸಮಸ್ಯೆ, ಮರಗಳ ರಕ್ಷಣೆ, ವಾಯು ಮಾಲಿನ್ಯ, ನೀರಿನ ವ್ಯಯ ತಪ್ಪಿಸಬಹುದು ಮತ್ತು ನಾವು ಸಹ ನಮ್ಮ ಪರಿಸರಕ್ಕೆ ಕೊಡುಗೆಯನ್ನು ನೀಡಬಹುದು. ಬಾಬಣ್ಣ, ಇಷ್ಟೆಲ್ಲ ಅನುಕೂಲತೆ ಹೊಂದಿರುವ ಯಂತ್ರ ಬಹಳ ದುಬಾರಿ ಅನಿಸುತ್ತದೆ ಅಲ್ಲವೇ? ದಿನೇಶ್, ಒಂದು ಬಾರಿ ಪ್ರೋಸೆಸ್ ಮಾಡಲು 180 ರಿಂದ 200 ರೂಪಾಯಿಗಳು ಖರ್ಚಾಗುತ್ತದೆ ಮತ್ತು ಈ ಯಂತ್ರದ ಬೆಲೆಯೂ ಸಹ ರೈತರ ಕೈಗೆ ಎಟುಕುವಂಥದ್ದು ಆಗಿದೆ. ಅಯ್ಯೋ ಬಾಬಣ್ಣ, ನೀವು ಮೊದಲೇ ನನಗೆ ಇದರ ಬಗ್ಗೆ ತಿಳಿಸಿದ್ದರೆ ಈ 4 ವರ್ಷದಲ್ಲಿ ನಾನು ಸಹ ಪ್ರಕೃತಿಯ ಸೇವೆಯನ್ನ ಮಾಡಿದಂತಾಗುತ್ತಿತ್ತು ಮತ್ತು ಸಾಕಷ್ಟು ಲಾಭವನ್ನ ಸಹ ಪಡೆಯುತ್ತಿದ್ದೆ. ಹಾ ಸಮಯ ಎಲ್ಲರಿಗೂ ಸರಿಯಾದ ಸಮಯದಲ್ಲಿ ಅರಿವು ಮೂಡಿಸುತ್ತದೆ. ಬಾಬಣ್ಣ ಅವರನ್ನ ಸಂಪರ್ಕಿಸೋದು ಹೇಗೆ, ದಯವಿಟ್ಟು ತಿಳಿಸಿ. ದಿನೇಶ್, ನೆಕ್ಸ್ಟ್ ಜನ್ ಸಂಸ್ಥೆಯ ವಿಳಾಸ ಶ್ರೀ ರಘುಬಿ ಆರ್ ಹೊನ್ನೇಮರದಹಳ್ಳಿ, ನೀತಿಗೆರೆ ಪೋಸ್ಟ್, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಮೊಬೈಲ್ ನಂಬರ್ 9972414251. ಧನ್ಯವಾದಗಳು ಬಾಬಣ್ಣ. ಕೂಡಲೇ ಅವರನ್ನು ಸಂಪರ್ಕಿಸುತ್ತೇನೆ ಮತ್ತು ಯಂತ್ರವನ್ನು ಖರೀದಿಸುತ್ತೇನೆ. ಇತರರಿಗೂ ಸಹ ಈ ವಿಷಯವನ್ನು ತಿಳಿಸುತ್ತೇನೆ.